ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಗುಂಡು, ಏನಜ್ಜಿ? ಏನ್ ಅಜ್ಜಿನ ಅಮಾಯಕಂತರ ಕೇಳದ್ ನೋಡು. ಅರೆ, ಯಾಕೆ ಈ ಕ್ಲಾಸ್ ತಗೋತಾ ಇದ್ದೀರಾ? ಭೂಮಿಕನಿಗೆ ಯಾಕೋ ರೇಗ್ದೆ? ಇದೇ ವಿಷಯ? ಹಾ, ಅದೇ ವಿಷಯ. ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಏನಕ್ಕೋ ರಿಪೋರ್ಟ್ ಇಸ್ಕೊಂಬಂದಿಲ್ಲ? ಅಜ್ಜಿ, ನಾನು ಯಾವುದೋ ಒಂದು ಆಫೀಸ್ ಕಾಲಲ್ಲಿ ಭಾಳ ಬ್ಯುಸಿ ಇದ್ದೆ, ತಲೆ ಬಿಸಿ ಇತ್ತು, ಆಗ ಬಂದು ಕೇಳಿದ್ರು, ಅದಕ್ಕೆ ಹೀಗಾಯ್ತು ಅಷ್ಟೇ. ನಾನೇನು ಬೇಕು ಅಂತ ಹೇಗಿದ್ದಲ್ಲ. ನನಗೆ ಗೊತ್ತು ಕಣೋ, ನಿನ್ನ ಕೆಲಸ ಎಂಥದ್ದು, ನಿನ್ನ ತಲೆ ಮೇಲಿರೋ ಜವಾಬ್ದಾರಿ ಎಂಥದ್ದು ಅಂತ. ಹಾಗಂತ ಮನೆಯವ್ರ ಮೇಲೆಲ್ಲ ರೇಗ್ಬಿಡೋದ? ಮನೆಯಲ್ಲಿರುವಾಗ ಕೆಲಸನೆಲ್ಲ ಪಕ್ಕಕ್ಕೆ ಬಿಟ್ಟು ಅವ್ರ ಜೊತೆನಲ್ಲಿರಬೇಕು. ಬರೀ ದೇಹ ಇಲ್ಲಿದ್ರೆ ಸಾಲದು, ಮನಸ್ಸು ಇರಬೇಕು. ಏಯ್, ನಮಗೆ ಯಾರು ಪ್ರೀತಿ ಕೊಡ್ತಾರೋ ಅವ್ರ ಮನಸ್ಸಿಗೆ ನೋವು ಕೊಡೋ ಕೆಲಸ ನಾವು ಯಾವತ್ತೂ ಮಾಡಬಾರ್ದು ಕಣೋ. ಹೋಗಿ ಮೊದಲು ರಿಪೋರ್ಟ್ ತಗೊಂಡು ಬಂದು ಅದೇನಾಗಿದೆ ಅಂತ ಹೇಳು. ಪಾಪ ಅವಳು ಕಾಯ್ತಾ ಇದ್ದಾಳೆ. ಅದೇ ಜಿ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಟೈಮ್ ಆದಾಗ ಹೋಗಿ ತಗೊಂಬರ್ತೀನಿ ಬಿಡಿ. ಏಯ್, ಏನೋ ಟೈಮ್ ಆದಾಗ? ನಿನಗೆ ಆ ಕೆಲಸ ಎಷ್ಟು ಮುಖ್ಯನೋ ಈ ಕೆಲಸನೂ ಅಷ್ಟೇ ಮುಖ್ಯ. ಅಂದಮೇಲೆ ಯಾಕೋ ನೀನು ಇದನ್ನ ಇಷ್ಟು ಅಲಕ್ಷ್ಯ ಮಾಡ್ತಾ ಇದೀಯಾ? ಇಂಥ ವಿಷಯದಲ್ಲೆಲ್ಲ ಕಾಳಜಿ ವಹಿಸೋನು ನೀನು, ಅಂಥದ್ರಲ್ಲಿ ಯಾಕೆ ರೀತಿ ಮಾಡ್ತಾ ಇದೀಯಾ? ಯಾಕೋ ನೀನು ಆಡ್ತಾ ಇರೋದು ನೋಡಿದ್ರೆ ವಿಚಿತ್ರ ಅನ್ನಿಸ್ತಾ ಇದೆ ಕಣೋ. ಒಂದು ರಿಪೋರ್ಟ್ ಇಸ್ಕೊಂಡು ಬರೋದಕ್ಕೆ ಎಷ್ಟು ಮೀನಾಮೇಷ ಎಣಿಸ್ತಾ ಇದ್ದೆ ಅಂದರೆ ಪಾಪ ಅವಳೇನಂತ ತಿಳ್ಕೋಬೇಕು? ಏನಾಗಿದೆಯೋ, ಏನು ಸಮಸ್ಯೆ ಇದೆಯೋ ಅಂತ ತಾನೇ ಅವಳ ಮನ್ಸಿಗೆ ಬರೋದು. ಏ ಗುಂಡು, ನಿಜ ಹೇಳು, ಆ ಥರ ಏನೂ ಇಲ್ಲ ತಾನೇ? ಏನಾದ್ರೂ ಸಮಸ್ಯೆ ಇದೆಯೇನೋ, ಅದಕ್ಕೆ ಹೀಗಾಡ್ತಾ ಇದೆಯಾ ಹೇಗೆ? ಇಲ್ಲ ಅಜ್ಜಿ, ಹೇಳಿದ್ನಲ್ಲ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನೀವು ಏನೇನು ಯೋಚನೆ ಮಾಡಬೇಡಿ. ಏಯ್, ನಾನು ನಿಮ್ಮ ಅಜ್ಜಿ ಕಣೋ, ನಾರು ನೋಡಿದ್ರೆ ಬೇರೆ ಎಂಥದ್ದು ಅಂತ ಹೇಳ್ಬಿಡ್ತೀನಿ. ನನಗೆ ಎಲ್ಲ ಸೂಕ್ಷ್ಮನೂ ಅರ್ಥ ಆಗುತ್ತೆ. ನಿಜ ಹೇಳು, ಏನು ಸಮಸ್ಯೆ ಇದೆ ಅಂತ? ಭೂಮಿಕನ್ಗೇನಾದರೂ ಸಮಸ್ಯೆ ಇದೆಯಾ? ಯಾಕೋ ಸುಮ್ಮನಾಗ್ಬಿಟ್ಟೆ? ಇದರಲ್ಲೇ ಗೊತ್ತಾಗ್ತಾ ಇದೆ ಏನೋ ಸಮಸ್ಯೆ ಇದೆ ಅಂತ. ಏನೋ ಸಮಸ್ಯೆ ಅವಳಿಗೆ? ಏ ಗುಂಡು, ನಿನ್ನೆ ಕಣ ಕೇಳ್ತಾ ಇರೋದು, ಏನ್ ಸಮಸ್ಯೆ ಅಂತ? ಅದು ಅಜ್ಜಿ, ಸಮಸ್ಯೆ ಇರೋದು ನಿಜ, ಬಟ್ ಭೂಮಿಕಾ ಅವ್ರಿಗಲ್ಲ, ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.